ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ನಾನು ಟೈಮ್ ಆಲ್ರೆಡಿ ಆಗಿಬಿಟ್ಟಿದೆ 12:30. ಯಾಕೆಂದರೆ ಬೆಳಗ್ಗೆಯಿಂದ ಕೆಲಸ ಎಲ್ಲ ಇಷ್ಟೊತ್ತಾಯಿತು. ಮನೇಲಿ ಒರೆಸೋದು ಗೂಡಿಸೋದು ಬರೀ ಇದೇ ಕೆಲಸ. ನಮ್ಮಲ್ಲಿ ಈ ದೊಡ್ಡ ಮನೆ ಮಾಡ್ಕೊಂಡಿರೋದಕ್ಕೂ ಮನೆ ಕೆಲಸಕ್ಕೂ ಅಯ್ಯಪ್ಪ ಸಾಕು ಸಾಕು ಅನಿಸ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕಲ್ವ. ಮತ್ತು ಅದರಲ್ಲೂ ಕೂಡ ಇವತ್ತು ಮನೆಗೆ ನೆಂಟರೆಲ್ಲ ಬರ್ತಾಯಿದ್ದಾರೆ. ಸುನಿಲ್ ಚಿಕ್ಕಮ್ಮ, ಸುನಿಲ್ ತಮ್ಮ ಮತ್ತು ಸುನಿಲ್ ತಂದೆ ಎಲ್ಲರೂ ಕೂಡ ಬರ್ತಿದ್ದಾರೆ. ಹಾಗೆ ನನ್ನೊಂದು ಸ್ವಲ್ಪ ಜನ ಅವರಿವರು ಅಂತ ಸುನಿಲ್ ಫ್ರೆಂಡ್ಸ್ ಇದೆಲ್ಲ ಕರೆದಿದ್ದಾರೆ. ಯಾಕೆ ಅಂತಂದರೆ ಶೈಲ್ ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಅವರಪ್ಪ ಅಮ್ಮ ಸುನಿಲೇನಲ್ಲಿ ಹೋಗಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಈ ಸತಿ ಇಲ್ಲಿಗೆ ಮನೆಗೆ ಕರ್ಸೋಣ ಅಂತ ಅಂದ್ಬಿಟ್ಟು ಕಾಲ್ ಮಾಡಿ ಇಲ್ಲಿಗೆ ಬನ್ನಿ ಎಲ್ಲರೂ ಅಂತ ಅಂದ್ಬಿಟ್ಟು ಸುನಿಲ್ ಹೇಳಿದರು. ಹಾಗೆಯೇ ಸುನಿಲ್ ಚಿಕ್ಕಪ್ಪನ ಮಗಳು ಅಳಿಯ ಎಲ್ಲರೂ ಕೂಡ ಕರೆದಿದ್ರು. ಅವರೆಲ್ಲ ಸ್ವಲ್ಪ ಕ್ಯಾನ್ಸಲ್ ಆಯಿತು. ನೋಡಬೇಕು ಇನ್ನು ಯಾರು ಬರ್ತಾರೆ. ನಾವು ಕರೆದಿರೋ ಅದರಲ್ಲಿ ಕ್ಯಾನ್ಸಲ್ ಯಾರಾಗ್ತಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಇವತ್ತು ತುಂಬ ಜನ ಮನೆಗೆ ನೆಂಟರು ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ವಿಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಮತ್ತು ಇವತ್ತಿನ ಸ್ಪೆಷಲ್ ಅಡುಗೆಗಳು ಎಲ್ಲರಿಗೋಸ್ಕರ ಯಾವ ಥರ ಪ್ರಿಪೇರ್ ಮಾಡ್ತೀವಿ ನಾವು ಅನ್ನೋದು ಕೂಡ ತೋರಿಸ್ತೀನಿ. ಬನ್ನಿ. ಆಲ್ರೆಡಿ ಸುನಿಲ್ ಮಟನ್ ತೊಗೊಂಡು ಬಂದಿದ್ದಾರೆ. ಮಟನ್ ತೊಗೊಂಡು ಬಂದಾಯಿತು. ಅದೆಲ್ಲ ಸುಂಡಿಸ್ಲಿಕ್ಕೆ ಕೂಡ ಹಾಕಿದ್ದೀವಿ. ಒಂದು 3 kg ಮಟನ್ ತರಿಸಿರೋದು ನೋಡಿ. ಎಳೆಯ ಮಟನ್ ಅಂತ ಹೇಳಿದ್ರು. ಹಾಗಾಗಿ ಕುಕ್ಕರಲ್ಲಿ ಹಾಕಿಲ್ಲ, ಪಾತ್ರಲ್ಲೇ ಮಾಡ್ತೀವಿ. ಸ್ವಲ್ಪ ಜಾಸ್ತಿ ಇರೋದ್ರೆ ದೊಡ್ಡದರಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ನೋಡಿ. ಉಪ್ಪು ಹಾಕಿದ್ದೇವ, ಉಪ್ಪು ಅರಿಶಿನ ಇಷ್ಟನ್ನು ಕೂಡ ಹಾಕಿದ್ವಿ. ಇಲ್ಲಿ ಶೈಲಿ ಚಿಕನ್ ಕೂಡ ತೊಳ್ಕೊಳ್ತಿದ್ದಾಳೆ. ಕಾಯೆಲ್ಲ ಹೊಡೆದಿಟ್ಟಿದ್ದಾಳೆ. ನಾನು ಇವಾಗ ಕಾಯಿ ತುರ್ಕೊಂಡು ಕೂತ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಬಿಡೋಣ ಬೇಗ ಬೇಗ. ಬುಜ್ಜಿ ಬೇಬಿ ಕೂಡ ಆಲ್ರೆಡಿ ಸ್ಕೂಲಿಂದ ಬರ್ತಾನೆ. ಇವಾಗ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಟೈಮ್ ಕೂಡ ಆಗೋಯ್ತು. ಏನೂ ಮಾಡೋಂಗಿಲ್ಲ. ಸ್ವಲ್ಪ ಕೆಲಸಗಳು ಮತ್ತು ಸ್ವಲ್ಪ ಸಾಮಾನು ಬೇಕಿತ್ತು, ಅದನ್ನು ಕೂಡ ತಂದಿದ್ದಾರೆ. ಇವಾಗ ಕ್ಯಾಪ್ಸಿಕಮ್, ನಿಂಬೆಹಣ್ಣು, ಸೌತೆಕಾಯಿ ಎಲ್ಲ ತಂದಿದ್ದಾರೆ. ಕೊತ್ತಂಬರಿ ಸೊಪ್ಪು ಮನೇಲೂ ಇದೆಯವ. ಚಿಕನ್ನು ಜಾಲರಿ ಬಟ್ಲಿಗೆ ಹಾಕ್ಬಿಡಪ್ಪ. ಸಣ್ಣದಾಗಿ ಕಟ್ ಮಾಡಿಸಿದಾರೆ ಏನು? ಕಬಾಬೆ ಮಾಡಬೇಕಾ, ರೋಸ್ಟ್ ಮಾಡಬೇಕು? ಕಬಾಬೆ ಇರಲ್ಲ. ಓಕೆ ಓಕೆ ಅಮ್ಮ ಕೊಟ್ಬಿಡು. ತುರಿಯ ಮನೆ ಕಾಯಿ ಎಲ್ಲನೂ ಕೊಟ್ಬಿಡ. ಇನ್ನೇನು ಬಂದರು ಅಂತ ಅಂದ್ಬಿಟ್ಟು ಕಾಲ್ ಕೂಡ ಮಾಡಿದರು. ಇನ್ನೇನೇನು 10-15 ನಿಮಿಷದಲ್ಲಿ ಮನೆಗೆ ಬಂದುಬಿಡ್ತಾರೆ. ಸುನಿಲ್ಗಲ್ಲೇ ಜ್ಯೂಸ್ ಬಂದುಬೇಕಿತ್ತು ಪುಟ. ನಮ್ಮ ಮನೆ ಅಡುಗೆ ಕೂಡ ಎಲ್ಲ ಮುಗೀತು. ಅಷ್ಟರಲ್ಲಿ ಸುನಿಲ್ ಅಪ್ಪ ಮತ್ತು ಅವ್ರ ಚಿಕ್ಕಮ್ಮ ಅವರು ಕೂಡ ಬಂದರು. ಬಂದಮೇಲೆ ಮಾತಾಡ್ಕೊ ಕೂತ್ಕೊಂಡ್ರು. ಅವರು ಏನಂದರೆ ಸುನಿಲ್ ಅಪ್ಪನಿಗೆ ಮೊದಲು ಅವ್ರಿಗೆ ಸ್ವಲ್ಪ ಗ್ಯಾಂಗ್ರೀನ್ ಥರ ಆಗಿ ಆಪ್ರೇಷನ್ ಎಲ್ಲ ಆಗಿತ್ತು. ನಮ್ಮ ಮೈಸೂರು ಬಂತವಿಂದ ಅವ್ರು ಯಾವಾಗಲೂ ಮೈಸೂರು ಮನೆಗೆ ಬಂದೇ ಇಲ್ಲ. ಸುನಿಲ್ ಬಂದಾಗ ಯಾವಾಗಲೂ ಅವ್ರು ಅಲ್ಲೇ ಹೋಗ್ಬಿಟ್ಟು ಮಾತಾಡ್ಸ್ಕೊಬತ್ತಿದ್ರು. ನಾವೇನವಾಗ ಹೋಗ್ತಾಯಿರ್ತೀವಿ, ಬರ್ತಾಯಿದ್ದೀವಿ. ಸುನಿಲ್ ಬಂದಾಗೆಲ್ಲ ಅವರು ಮಾಮೂಲಿ ಅವ್ರ ಅಪ್ಪ ನೋಡೋಕೆ ಹೋಗ್ತಾಯಿದ್ರು, ಮಾತಾಡ್ಸ್ಕೊಂಡು ಅಲ್ಲಿಂದನೇ ಬರ್ತಾಯಿದ್ರು. ಒಂದು ಸರಿನೂ ಕೂಡ ಡೀಟೇಲ್ಸಾಗಿ ತೋರಿಸಿಲ್ಲ. ಅವ್ರ ಮನೆಗೆ ಯಾವಾಗಲೂ ಕೂಡ ನಮ್ಮ ಮನೆಗೆ ಬಂದಿಲ್ಲ. ಹಾಗಾಗಿ ಇವಾಗ ಬಂದ್ರಲ್ವ, ಬಂದಾಗ ಕೂತ್ಕೊಂಡು ಪಾಪ ಬರೋಲ್ಲ ಅನ್ನೋದಕ್ಕಿಂತ ಅವ್ರಿಗೆ ಗೊತ್ತಾಗಲ್ಲ ಅಂದರೆ ಎಲ್ಲಿ ಇಳಿಬೇಕು, ಎಲ್ಲಿ ಹತ್ತಬೇಕು, ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು ಅಂತ. ಮೈಸೂರಿಗೆಲ್ಲ ಅವ್ರಿಗೆ ಜಾಸ್ತಿ ಓಡಾಡೋ ಅಭ್ಯಾಸ ಇಲ್ಲ. ಇವಾಗಲೂ ಅಷ್ಟೇ ಅಲ್ಲಿಂದ ಬಸ್ಸಲ್ಲಿ ಬಂದರು. ಮತ್ತು ಅವ್ರು ಎಲ್ಲಿ ಇಳಿದ್ರು ಅಲ್ಲಿಗೆ ಸುನಿಲ್ಲು ಕರ್ಕೊಂಡು ಬರೋದಾಗ್ಬೋದು, ಕರ್ಕೊಂಡೋಗಿ ಬಿಡೋದಾಗ್ಬೋದು, ಅದು ಅವ್ರದ್ದೇ ಕೆಲಸ. ಅವ್ರನ್ನ ಬನ್ನಿ ಅಂದರೆ ಅಷ್ಟಾಗಿ ಗೊತ್ತಾಗೋದಿಲ್ಲ. ನಾನು ಅದನ್ನೇ ಡಿಸ್ಕಸ್ ಮಾಡ್ಕೊಂಡು ಮಾತಾಡ್ಕೊ ಕುಂತಿದ್ದೆ. ಏನೋ ಖುಷಿ ಆಯಿತು. ಅವರು ಅಂದರೆ ಇಲ್ಲಿಂದ ಹೋಗಿ ಅಲ್ಲಿ ನೋಡ್ಕೊಂಡು ಬರೋದಕ್ಕೂ ಅವ್ರೊಂದು ಸರಿ ಮೈಸೂರಿಗೆ ಬಂದು ಹೋಗಲಿ ಅಂತ ಅನ್ನೋದೊಂದಿತ್ತು. ಹಾಗಾಗಿ ಸುನಿಲ್ ಕೂಡ ನಾನು ಹೇಳಿದೆ, ನೀವೇ ಅಲ್ಲೇ ಹೋಗಿ ನೋಡ್ಕೊಬರೋ ಇಲ್ಲಿಗೆ ಕರೆಸ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಅವ್ರಿಗೂ ಏನೋ ಒಂಥರ ಖುಷಿ ಅನ್ನೋದಿರುತ್ತೆ. ಮತ್ತು ಶೈಲು ಪ್ರೆಗ್ನೆಂಟ್ ಅನ್ನೋ ವಿಷಯ ಅವ್ರುಗಳಿಗೆ ಯಾರಿಗೂ ಅಷ್ಟಾಗಿ ಗೊತ್ತಿರಲ್ಲ ಅಂದ್ಕೊಳ್ತೀನಿ. ಆ ವಿಷಯ ಕೂಡ ಎಲ್ಲ ಕೂತ್ಕೊಂಡು ಮನೆಯಲ್ಲಿ ಮಾತಾಡಿಕೊಂಡು ಸುನಿಲ್ ಚಿಕ್ಕಮ್ಮ, ಸುನಿಲ್ ಅಪ್ಪ ಮತ್ತು ಸುನಿಲ್ ತಮ್ಮ ಕೂಡ ಆಮೇಲೆ ಬರ್ತೀನಿ ಅಂತ ಹೇಳಿದ್ರು. ಅವ್ರು ಇನ್ನೂ ಬಂದಿಲ್ಲ. ಸ್ವಲ್ಪ ಲೇಟಾಗಿ ಬರ್ಬೋದು ಅಂದ್ಕೊಳ್ತೀನಿ. ಮತ್ತು ನಾನು ವಾಯ್ಸ್ ನೋಡಿ ಮತ್ತು ಯಾಕೋ ಸ್ವಲ್ಪ ಕಟ್ಕೊಂಡಿದೆ. ಹಾಗಾಗಿ ಮತ್ತೆ ವಾಯ್ಸ್ ಕೊಡಬೇಕು ಅಂತಂದರೆ ಸ್ವಲ್ಪ ಹಂಗೆ ಅನ್ನಿಸ್ತಾ ಇದೆ. ಮತ್ತು ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಊಟ ಎಲ್ಲ ಮಾಡಿದ್ವಿ. ಊಟ ಮಾಡಿಬಿಟ್ಟು ಇದಿಷ್ಟು ಜನಕ್ಕೆ ಕನ್ಫ್ಯೂಸ್ ಇದೆ. ಅವ್ರು ಯಾವಾಗಲೂ ತೋರಿಸಲ್ಲ ಅವ್ರನ್ನ. ಮೋಸ್ಟ್ಲಿ ಅವ್ರು ಬರೋದಿಲ್ವನೋ, ಅವ್ರು ಮಾತಾಡೋದಿಲ್ವನೋ ಪಾಪ. ಆ ಥರ ಒಂದು ಇದಿಲ್ವೇ ಇಲ್ಲ. ಯಾಕೆ ಅಂದರೆ ಅವರು ಕೂಡ ಗೊತ್ತಲ್ವ, ನಮಗೆ ಅವಾಗಿಂದನೇ ಗೊತ್ತು. ಅದು ಶೈಲು ಮದುವೆ ಮಾಡೋದಲ್ಲ, ಆ ಶೈಲನ್ನ ಮದುವೆ ಮಾಡ್ತೀವಿ ಅನ್ನೋದಕ್ಕಿಂತ ಮುಂಚಿತವಾಗಿದ್ದನು ನಮಗೆ ಸುನಿಲ್ ತಂದೆ ಎಲ್ಲ ತುಂಬ ಪರಿಚಯ. ನಾನು ಆವಾಗಲೂ ಅಣ್ಣ ಅಣ್ಣ ಅಂತಲೇ ಕರಿತಿದ್ದೆ. ಇವಾಗಲೂ ಪಾಪಣ್ಣ ಅಂತಲೇ ನಾನು ಕರೆಯೋದು. ಅವ್ರು ಹೆಂಡ್ತಿನೂ ಅಷ್ಟೇ ಅಕ್ಕ ಅಂತೀನಿ, ಅವ್ರು ಅಣ್ಣ ಅಂತೀನಿ. ಅದು ಯಾಕಂದ್ರೆ ನಾನು ಆವಾಗಿಂದ ಅವ್ರನ್ನ ಅದೇ ರೀತಿ ಕರೆದ ಅಭ್ಯಾಸ. ಅವ್ರು ಯಾವಾಗಲೂ ಶೈಲನವರು ತುಂಬ ಅಂದರೆ ಬೇರೆಯವ್ರ ಥರ ಅಲ್ಲ, ಅಧಿಕಾರ ಚಲಾಯಿಸೋದು ಆ ಥರ ಎಲ್ಲ ಇರೋದಿಲ್ಲ. ಅವ್ರ ಮನೆ ಮಗಳಿಗಿಂತ ಇನ್ನೂ ಒಂದು ಕೈ ಇದಾಗಿ ಅವರು ಮಗ ಮಗ ಅಂತಲೇ ಮಾತಾಡ್ಸೋದು. ಅದ್ಬಿಟ್ಟು ಬೇರೆ ಅವಳ ಹೆಸರಿದು ಕೂಡ ಕರೆಯೋದೇ ಇಲ್ಲ ಅವ್ರು ಯಾವಾಗ್ಲೂ. ಸುನಿಲ್ ಚಿಕ್ಕಮ್ಮ ಆಗ್ಬೋದು, ಸುನಿಲ್ ಅಪ್ಪ ಆಗ್ಬೋದು, ಯಾವಾಗಲೂ ಆ ಮಗ ಹೋಗವ್ವ ಬವ್ವ ಈ ಥರ ಮಾತಾಡ್ತಾರೆ.
ಏನೋ ಅವರು ಇರೋದೇ ಒಂಥರ ಇನ್ನೋಸೆಂಟ್ ಥರ. ಅದನ್ನು ಬಿಟ್ಟರೆ ಬೇರೆ ಥರ ಏನಿಲ್ಲ. ನಾವು ಅದು ಇದು ಆ ಥರ ಒಂದು ಇರುತ್ತಲ್ಲ, ಆ ಥರ ಏನಿಲ್ಲ ಅವ್ರ ಕಡೆಯಿಂದಂತೂ. ಶೈಲಿಗಾಗ್ಬೋದು, ಸುನಿಲ್ಗಾಗ್ಬೋದು, ಆ ಥರ ಒಂದು ಏನು ಕಿರಿಕಿಲ್ಲ. ಸುನಿಲ್ ಬಂದಾಗೆಲ್ಲ ಹೋಗ್ತಾರೆ, ಮಾತಾಡ್ಸ್ಕೊಂಡು ಬರ್ತಾರೆ, ಅವ್ರ ಅಪ್ಪನ ನೋಡ್ಕೊಂಡು ಬರ್ತಾರೆ. ಮತ್ತು ಶೈಲು ಅಷ್ಟೇ, ಹೋದಾಗ ಅವ್ರ ಮಾವನ ಅಂಕಲ್ ಅಂತಾಳೆ, ಅವ್ರು ಹೋಗ್ಬಿಟ್ಟು ನೋಡಿಕೊಂಡು ಮಾತಾಡಿಸ್ಕೊಂಡು ಆರಾಮೆಲ್ಲ ಇರ್ತಾರೆ. ಅದಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇದೊಂದು ಸರಿ ಇಲ್ಲಿ ಬರಬೇಕಿತ್ತು. ನಾನು ಅದನ್ನೇ ಡಿಸ್ಕಸ್ ಮಾಡ್ತಿದ್ದೆ, ಬಾಣಂತನ ಎಲ್ಲ ಮಾಡಬೇಕು ಅಂದರೆ ಏನು ಮಾಡೋದು ಅಂತ. ಬಂದಿದ್ಬಿಡ್ತಾಳೆ ಬಿಡು ಸೊಸಿಲ ಅಂತ ನಮ್ಮ ಪಾಪಣ್ಣ ಮಾತಾಡ್ತಾಯಿತ್ತು. ಇದ್ಕೊಂಡು ಸೊಸೆ ಬಾಣಂತನ ಮಾಡ್ಕೊಂಡಿರೀ ಅಂದ್ಕೊಂಡು ನಾನು ಬರ್ತೀನಿ ಒಳ್ಳೇದೊಂದು ಆಗಲಿ ಅಂದ್ಕೊಂಡು ಅವರು ಕೂಡ ಮಾತಾಡ್ತಾಯಿದ್ರು. ಮತ್ತು ಬಜ್ಜಿ ಬೇಬಿ ಬಂದರು. ಬಜ್ಜಿ ಬೇಬಿಗೋಸ್ಕರ ಸ್ಪೆಷಲಾಗಿ ಚಾಕ್ಲೇಟ್ ಎಲ್ಲ ತಂದಿರು, ಅವನಿಗೋಸ್ಕರ ತಿಂಡಿ ಎಲ್ಲ ತಂದಿರು. ಅವನು ತಿನ್ಕೊಂಡು ಮಾತಾಡಿಕೊಂಡು ಕುಂತಿದ್ದ. ಮತ್ತು ಸುನಿಲ್ ಅವರೆಲ್ಲ ಮಾತಾಡಿಕೊಂಡು ಡಿಸ್ಕಸ್ ಮಾಡಿಕೊಂಡು ಅಷ್ಟರಲ್ಲಿ ಅಪ್ಪ ಕೂಡ ಬಂದರು. ಮತ್ತು ಸುನಿಲ್ ತಮ್ಮ ಎಲ್ಲ ಅವರು ಕೂಡ ಬಂದರು. ಇನ್ನೂ ಸ್ವಲ್ಪ ಜನ ಮದುವೆ ಆಗಿರೋರೆಲ್ಲ ಕರೆದಿದ್ವಿ. ಒಂದೊಂದು ವಿಷಯದಿಂದ ಯಾರೂ ಬರೋಕ್ಕಾಗಲಿಲ್ಲ. ಮತ್ತು ಸುನಿಲ್ ಬೇರೆ ಇನ್ನೇನು ಅವ್ರಿಗೆ ರಜಾ ಮುಗಿತಾ ಬರ್ತಾಯಿದೆಯಲ್ಲ, ದಿದಿರಂತ ಅವರು ಕೂಡ ಹೋಗ್ತಾಯಿದ್ದಾರೆ ಅಲ್ವಾ, ಇವಾಗ ರಜಾ ಮುಗಿಸ್ಕೊಂಡು ದಿದಿರಂತ ಹೋಗ್ತಾಯಿದ್ದಾರೆ. ಅವ್ರಿಗೆ ಇನ್ನೂ 20 ದಿನ ರಜಾ ಇತ್ತು. ಅಂಥದ್ರಲ್ಲಿ ಕೂಡ ಇವಾಗ ಸಡನ್ಲಿ ಹೋಗಬೇಕು. ಅದೆಲ್ಲ ವೀಡಿಯೋ ಮಾಡ್ತೀವಿ ಖಂಡಿತವಾಗ್ಲೂ. ಮತ್ತು ಅಷ್ಟರಲ್ಲಿ ಅಪ್ಪ ಕೂಡ ಬಂದರು. ಜಾಸ್ತಿ ವೀಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ ನನಗೆ, ಯಾಕೆಂದರೆ ಎಲ್ಲರೂ ಕೂಡ ನೆಂಟರು ಬಂದಾಗ ತುಂಬ ವೀಡಿಯೋ ಎಲ್ಲ ಮಾಡಿಕೊಡ್ತಾರೆ, ಡಿಸ್ಕಸ್ ಮಾಡಿಕೊಂಡು ನಮ್ಮ ಮನೆ ಕೆಲಸ ಆ ಕೆಲಸದ ಬ್ಯುಸಿಲಿ ಮತ್ತು ಅವ್ರ ಜೊತೆ ಮಾತಾಡೋದ್ರಲ್ಲೇ ಮುಗಿದೋಗುತ್ತೆ. ಓಕೆ ಬಾಯ್, ಮುಂದಿನ ವೀಡಿಯೋಲ್ಲಿ ಸಿಗ್ತೀನಿ ನಾನು.